ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರೈಮ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅದ್ವೈತ್ ಹ್ಯುಂಡೈ ಕಾರ್ ಶೋರೂಮ್ ಬಂದಿದ್ದೇನೆ. ಏನು ಗುರು ನೀನು ಲಾಸ್ಟ್ ಟೈಮ್ ಕಿಂಗ್ ಅಂತ ಹೇಳ್ತೀಯಾ, ಇವಾಗ ನೋಡಿದ್ರೆ ಪ್ರೈಮ್ ಅಂತ ಹೇಳ್ತಾ ಇದೆಯಾ, ಏನು ಮಾತಾಡ್ತೀಯ ಅಂದ್ಕೊಳ್ತೀರಾ? ಹೌದು, ನಾನು ಪ್ರೈಮ್ನನ್ನೇ ತೋರಿಸ್ಲಿಕ್ಕೆ ಬಂದಿದ್ದೇನೆ. ಕಮರ್ಷಿಯಲ್ ಸೆಗ್ಮೆಂಟ್ಗೋಸ್ಕರ ಹ್ಯುಂಡೈ ಬಂದು ಒಂದು ಪ್ರೈಮ್ ವರ್ಷನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಏನಿದು ಪ್ರೈಮ್ನಲ್ಲಿ ವರ್ಷನ್ಸ್ ಎಷ್ಟು ಬರುತ್ತೆ, ಏನೆಲ್ಲ ವೇರಿಯಂಟ್ ಬರುತ್ತೆ, ಏನೆಲ್ಲ ಫೀಚರ್ಸ್ ಬರುತ್ತೆ ಅನ್ನೋದನ್ನ ಈ ಕಂಪ್ಲೀಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ಇದೇ ರೀತಿ ಮೋರ್ ವೀಡಿಯೋಸ್ಗೆ ನಮಗೆ ಸಪೋರ್ಟ್ ಮಾಡಿ. ಬನ್ನಿ, ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ದೇನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಏನಕ್ಕೆ ಪ್ರೈಮ್? ಹ್ಯುಂಡೈ ಏನಕ್ಕೆ ಪ್ರೈಮ್ನ ಇಂಟ್ರೊಡ್ಯೂಸ್ ಮಾಡಿದೆ? ಕಮರ್ಷಿಯಲ್ ಸೆಗ್ಮೆಂಟ್ ಅಂತ ಬಂದರೆ ನಿಮಗೆ ಎರಡು ಬ್ರ್ಯಾಂಡ್ ಆಲ್ರೆಡಿ ಮಾರ್ಕೆಟ್ನಲ್ಲಿ ಲೀಡ್ ಮಾಡ್ತಿದೆ. ಒಂದು ಬಂದು ಮಾರುತಿ, ಇನ್ನೊಂದು ಬಂದು ಟಾಟಾ. ಮಾರುತಿ ಅಂತ ಬಂದರೆ ನಿಮಗೆ ಡಿಸೈರ್, ವ್ಯಾಗನರ್, ಈಕೋ. ಹಾಗೆ ಟಾಟಾ ಅಂತ ಬಂದರೆ ಇಂಡಿಕಾ, ಟಿಯಾಗೋ, ಜೆಸ್ಟ್ ಈ ಗಾಡಿಗಳನ್ನ ನೋಡಿರ್ತೀರ. ಸೊ ಈ ಮಾರ್ಕೆಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹ್ಯುಂಡೈ ಒಂದು ಲೆಸ್ ಪ್ರೈಸಲ್ಲಿ ಬೆಸ್ಟ್ ಪ್ರಾಡಕ್ಟ್ನ ಕೊಡಲಿಕ್ಕೆ ಈ ಪ್ರೈಮ್ನ ಇಂಟ್ರೊಡ್ಯೂಸ್ ಮಾಡಿದೆ. ಪ್ರೈಮಲ್ಲಿ ನಿಮ್ಗೆ ಎರಡು ವರ್ಷನ್ ಬರುತ್ತೆ. ಒಂದು ಬಂದು ಪ್ರೈಮ್ ಎಸ್ ಡಿ ಅಂತ, ಇನ್ನೊಂದು ಬಂದು ಪ್ರೈಮ್ ಎಚ್ ಬಿ ಅಂತ. ಎಸ್ ಡಿ ಅಂದರೆ ಸೆಡಾನ್, ಎಚ್ ಬಿ ಅಂದರೆ ಹ್ಯಾಚ್ಬ್ಯಾಕ್, ಸಿಂಪಲ್. ಸೊ ಇಂಜಿನ್ ಸ್ಪೆಕ್ಸ್ ಅಂತ ಬಂದರೆ ನಾವಿವಾಗ ಇದರಲ್ಲಿ ನಿಮಗೆ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರುತ್ತೆ. ಪೆಟ್ರೋಲ್ ನಿಮಗೆ 83 bhp ಹಾರ್ಸ್ ಪವರ್ ಕೊಡುತ್ತೆ, 113 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಸಿ ಎನ್ ಜಿ ಅಂತ ಬಂದರೆ 69 bhp ಹಾರ್ಸ್ ಪವರ್ ಬರುತ್ತೆ, 95.2 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಕಮರ್ಷಿಯಲ್ ಪರ್ಪಸ್ಗೆ ಸಫಿಷಿಯೆಂಟ್ ಪವರ್ ಇದು ನಿಮಗೆ ಡೆಲಿವರ್ ಮಾಡುತ್ತೆ. ಸೊ ಫ್ರಂಟಲ್ಲಿ ನೋಡೋದಾದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಹ್ಯುಂಡೈ ಲೋಗೋ ಬರುತ್ತೆ ಸ್ಯಾಟಿನ್ ಫಿನಿಷಲ್ಲಿ. ಫ್ರಂಟ್ ಗ್ರಿಲ್ ಏನಿದೆ, ರೇಡಿಯೇಟರ್ ಗ್ರಿಲ್, ಇದು ಮ್ಯಾಟ್ ಫಿನಿಶ್ ಇದೆ. ಹಾಗೆ ಯಾವುದೇ ರೀತಿ DRL ಇಲ್ಲಿ ಬರಲ್ಲ. ಸೊ ಹೆಡ್ಲೈಟ್ ಅಂತ ಬಂದಾಗ ನಿಮಗೆ ಕಂಪ್ಲೀಟ್ಲಿ ಹ್ಯಾಲೋಜಿನ್ ಹೆಡ್ಲೈಟ್ ಕೊಡ್ತಿದ್ದಾರೆ. ಹಾಗೆ ಹ್ಯಾಲೋಜಿನ್ ಇಂಡಿಕೇಟರ್ ಬರುತ್ತೆ, ಇಂಟಿಗ್ರೇಟೆಡ್ ಆಗಿದೆ. ಏರ್ ಕರ್ಟನ್ ಬರುತ್ತೆ, ಆ್ಯಕ್ಟಿವ್ ಏರ್ ಕರ್ಟನ್, ಬೆಟರ್ ಏರೋಡೈನಮಿಕ್ಗೋಸ್ಕರ. ಸೊ ಆಗಲೇ ನಾನು ಏನು ಎಚ್ ಬಿ ಅಂತ ಹೇಳಿದೆ, ಎಚ್ ಬಿ ಅಂದರೆ ಹ್ಯಾಚ್ಬ್ಯಾಕ್. ನಿಯೋಸ್ ಬಾಡಿ ಟೈಪಲ್ಲಿ ನಿಮಗೆ ಒಂದು ಹ್ಯಾಚ್ಬ್ಯಾಕ್ ಬರುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಸೆಡಾನ್ ಬೇಕಾ ಇಲ್ಲಾಂದರೆ ಹ್ಯಾಚ್ಬ್ಯಾಕ್ ಬೇಕಾ ಅಂತೇಳಿ. ಸೊ ನಿಮಗೆ 14 ಇಂಚಸ್ ಸ್ಟೀಲ್ ವೀಲ್ನ ಕೊಡ್ತಿದ್ದಾರೆ. ಪ್ರೊಫೈಲ್ ಅಂತ ನೋಡೋದಾದರೆ 165/70 R14 ಸ್ಟೀಲ್ ವೀಲ್ ಬರುತ್ತೆ. 165 mm ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಕೊಡ್ತಿದ್ದಾರೆ. ಪ್ರೈಮ್ನ ಓವರಾಲ್ ಲೆಂತ್ ವಿಡ್ತ್ ಅಂತ ನಾವು ನೋಡೋದಾದರೆ, ಲೆಂತ್ ಬಂದು 3995 mm ಬರುತ್ತೆ, ವಿಡ್ತ್ ಬಂದು 1680 mm ಬರುತ್ತೆ, ಓವರಾಲ್ ಹೈಟ್ ಬಂದು 1520 mm ಬರುತ್ತೆ. ಸೊ ವೀಲ್ ಬೇಸ್ ಅಂತ ನೋಡೋದಾದರೆ 2450 mm ಇದೆ. ಸೊ ಸಫಿಷಿಯೆಂಟ್ ಸ್ಪೇಸ್ ಬರುತ್ತೆ ಇಂಟೀರಿಯರಲ್ಲಿ. ಸೊ ಇಂಡಿಕೇಟರ್ ಏನಿದೆ ಅದು ಬಂದು ನಿಮಗೆ ಬಾಡಿನಲ್ಲಿದೆ, ಫೆಂಡರಲ್ಲಿ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಮಿರರ್ ಬಂದು ಬ್ಲ್ಯಾಕ್ ಮ್ಯಾಟ್ ಫಿನಿಶ್ ಇದೆ. ಆ್ಯಂಡ್ ಸೈಡ್ ಪ್ರೊಫೈಲ್ ಬಂದು ನಿಮಗೆ ಈ ಥರ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಹ್ಯಾಂಡಲ್ ಕೂಡ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಸೊ ಆಲ್ 4 ಹ್ಯಾಂಡಲ್ಸ್ ನಿಮಗೆ ಬ್ಲ್ಯಾಕ್ ಕಲರ್ ಇರುತ್ತೆ. ರೇರ್ ಪ್ಯಾಸೆಂಜರ್ಸ್ ಕಂಫರ್ಟ್ ಅಂತ ನಾವೇನಾದ್ರು ನೋಡೋದಾದರೆ, ಇಲ್ಲಿ ಬಂದು ಡ್ಯುಯಲ್ ಟೋನ್ ಇಂಟೀರಿಯರ್ನ ಆಫರ್ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ನಿಮಗೆ ಡ್ಯುಯಲ್ ಟೋನ್ ಇಂಟೀರಿಯರ್ ಬರುತ್ತೆ. ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಹಾಗೆ ರೇರ್ ಹೆಡ್ರೆಸ್ಟ್ ಏನಿದೆ ಇದು ಫಿಕ್ಸ್ಡ್ ಇರುತ್ತೆ. ಡೋರ್ ಹ್ಯಾಂಡಲ್ಸ್ ಏನಿದೆ ಇದು ಬಂದುಬಿಟ್ಟು ಬ್ಲ್ಯಾಕ್ ಫಿನಿಷಲ್ಲಿ ಬರುತ್ತೆ. ಹಾಗೆ ಆಲ್ 4 ಪವರ್ ವಿಂಡೋಸ್ ಕೊಟ್ಟಿದ್ದಾರೆ. ರೇರಲ್ಲಿ ಯಾವುದೇ ರೀತಿ ಚೈಲ್ಡ್ ಲಾಕ್ ಬರಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿ ಚೈಲ್ಡ್ ಲಾಕ್ ಇಲ್ಲಿ ಬರಲ್ಲ. 1 ಲೀಟರ್ ವಾಟರ್ ಹೋಲ್ಡರ್ ಬರುತ್ತೆ. ಸೀಟ್ ಕುಷನಿಂಗ್ ಏನಿದೆ ಇದು ಬೆಟರ್ ಇದೆ. ಸೊ ಸೆಡಾನಲ್ಲಿ ಯಾವಾಗಲೂ ಕಂಫರ್ಟ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ನೀವು ನೋಡ್ತಾ ಇರ್ಬೋದು.
ರೇರ್ ಪ್ಯಾಸೆಂಜರ್ಸ್ಗೋಸ್ಕರನೇ ಬಂದುಬಿಟ್ಟು ರೇರ್ ಎ ಸಿ ವೆಂಟ್ ಕೂಡ ಬರುತ್ತೆ ವಿತ್ ಕಂಟ್ರೋಲರ್. ಹಾಗೆ 12 ಔಟ್ಪುಟ್ ಕೂಡ ಇದೆ. ನೀವು ಕನ್ವರ್ಟರ್ನ ತಗೊಂಡು ಮೊಬೈಲ್ ಚಾರ್ಜರ್ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ರೀಡಿಂಗ್ ಲ್ಯಾಂಪ್ ಬರುತ್ತೆ ಮಿಡಲಲ್ಲಿ. ಸೊ ಇದು ಹೆಡ್ರೆಸ್ಟ್ ಬಂದುಬಿಟ್ಟು ಫಿಕ್ಸ್ಡ್ ಇದೆ, ಅಡ್ಜಸ್ಟೇಬಲ್ ಬರಲ್ಲ ನಿಮಗೆ. ಸೊ ಫ್ಯೂಲ್ ಅಂತ ನೋಡೋದಾದರೆ ನಿಮಗೆ ಇಲ್ಲಿ ಬಂದು ಟೋಟಲ್ ಕೆಪಾಸಿಟಿ ಅಂತ ನೋಡೋದಾದರೆ ಪೆಟ್ರೋಲ್ ಬಂದು 37 ಲೀಟರ್ ಬರುತ್ತೆ, CNG ಬಂದು 65 ಲೀಟರ್ ಬರುತ್ತೆ. ಹಾಗೆ ಇದು E20 ಕಂಪ್ಲೇಂಟ್ ಕೂಡ ಆಗಿದೆ. ಮೈಲೇಜ್ ಅಂತ ನೋಡೋದಾದರೆ ಆ್ಯಸ್ ಪರ್ ARI 28.4 ಕಿಲೋಮೀಟರ್ ಪರ್ ಕೆಜಿಗೆ ನಿಮಗೆ ಬರುತ್ತೆ. ಹಾಗೆ ಮೇಂಟೆನೆನ್ಸ್ ಅಂತ ನೋಡೋದಾದರೆ 47 ಪೈಸಾ ಪರ್ ಕಿಲೋಮೀಟರ್ಗೆ ಹ್ಯುಂಡೈ ಇದು ಆಫರ್ ಮಾಡ್ತದೆ. ಸೊ ಮೇಂಟೆನೆನ್ಸ್ ಕಾಸ್ಟ್ ಕೂಡ ನಿಮಗೆ ಲೆಸ್ ಇರುತ್ತೆ. ಸೊ ಸೈಡ್ ಪ್ರೊಫೈಲ್ಗೆ ಹೋಗೋಣ ಬನ್ನಿ. ಸೊ ಮೇಲೆ ನೀವು ನೋಡ್ತಾ ಇರ್ಬೋದು ಆ್ಯಂಟಿನಾ ಬರುತ್ತೆ. ಇದು ಸ್ಟಿಕ್ ಆ್ಯಂಟಿನಾ, ಶಾರ್ಕ್ ಫಿನ್ ಆ್ಯಂಟಿನಾ ಬರಲ್ಲ ಇದರಲ್ಲಿ. ಹಾಗೆ ನಿಮಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇಲ್ಲಿ ಬರುತ್ತೆ. ರೇಡ್ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಸೊ ರೇರ್ ಪ್ರೊಫೈಲಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಔರಾದಲ್ಲಿ ನಿಮಗೆ ರೇರ್ ಸ್ಪಾಯ್ಲರ್ ಬರುತ್ತೆ, ಅದು ಪ್ರೈಮಲ್ಲಿ ಆಫರ್ ಆಗಲ್ಲ. ಹಾಗೆ ನೀವು ರೇರಲ್ಲಿ ಎಲ್ಲೂ ಕೂಡ ಔರಾ ಬ್ಯಾಡ್ಜಿಂಗನ್ನು ನೋಡಲಿಕ್ಕಾಗಲ್ಲ. ಸೊ ಔರಾ ಅಂತ ಬ್ಯಾಡ್ಜಿಂಗೇ ಬರಲ್ಲ ನಿಮಗೆ ಇದರಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ಹ್ಯುಂಡೈ ಲೋಗೋ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡಿದ್ರೆ ಪ್ರೈಮ್ SD ಅಂತ ಬರುತ್ತೆ, ಪ್ರೈಮ್ HB ಬಂದುಬಿಟ್ಟು ಹ್ಯಾಚ್ ಪ್ಯಾಕಲ್ಲಿ ಬರುತ್ತೆ. ಸೊ ಹಾಗೆ ಈ ಸೈಡ್ ಬಂದು ಹ್ಯುಂಡೈ CNG ಫ್ಯಾಕ್ಟ್ರಿ ಫಿಟೆಡ್ CNGನ ಆಫರ್ ಮಾಡ್ತಿದ್ದಾರೆ. ಸೊ ಟೇಲ್ ಲೈಟ್ ಏನಿದೆ ಇದು LED ಟೇಲ್ ಲೈಟ್ ಬರುತ್ತೆ, ಬಟ್ ಇಂಡಿಕೇಟರ್ ರಿವರ್ಸ್ ಲೈಟ್ ಎಲ್ಲ ಹ್ಯಾಲೋಜಿನ್ ಬರುತ್ತೆ ನಿಮಗೆ. ಕನೆಕ್ಟೆಡ್ ಫೀಲ್ ಕೊಡಲಿಕ್ಕೋಸ್ಕರ ಕ್ರೋಮ್ನ ಸ್ಟ್ರಿಪ್ನ ಯೂಸ್ ಮಾಡಿದ್ದಾರೆ. ಡಿಸೈನ್ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಇದೆ. ರೇರಲ್ಲಿ ನಿಮಗೆ 2 ಸೆನ್ಸರ್ ಬರುತ್ತೆ, ಯಾವುದೇ ರೀತಿ ರೇರ್ ಕ್ಯಾಮೆರಾ ಬರಲ್ಲ, ಬಟ್ ಇದು ನೀವು ಆ್ಯಸ್ ಅ ಪಾರ್ಟ್ ಆಫ್ ದ ಆಕ್ಸೆಸರೀಸ್ ಪರ್ಚೇಸ್ ಮಾಡ್ಕೊಳ್ಬೋದು ಡೀಲರ್ ಹತ್ರನೇ. ಕಾಸ್ಟ್ ಏನಿದೆ ಅದು ನಾನು ಚೆಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಬೂಟ್ ಅಂತ ನೀವು ನೋಡೋದಾದರೆ ಬೂಟ್ ನಿಮಗೆ ರಿಕ್ವೆಸ್ಟ್ ಬಟನ್ ಬರಲ್ಲ, ಲಿವರ್ ಇಲ್ಲಿ ಪುಲ್ ಮಾಡಬೇಕಾಗುತ್ತೆ ನೀವು. ಸೊ ಕಂಪ್ಲೀಟಾಗಿ ಬೂಟ್ ಓಪನ್ ಆಗಿಬಿಡುತ್ತೆ ನಿಮಗೆ. ಸೊ CNG ಟ್ಯಾಂಕ್ ಫಿಟ್ ಮಾಡಾದಮೇಲೆ ಕೂಡ ನಿಮಗೆ ಸಫಿಷಿಯೆಂಟ್ ಸ್ಪೇಸ್ ಇದೆ, ನೀವು ನೋಡ್ತಾ ಇರ್ಬೋದು. ಈಸಿಯಾಗಿ ಒಂದು ಮೀಡಿಯಮ್ ಸೈಜ್ ಸೂಟ್ ಕೇಸ್ ಹಾಗೆ ಒಂದು 2-3 ಬ್ಯಾಗ್ನ ನೀವು ಇಲ್ಲಿ ಇಟ್ಕೊಳ್ಬೋದು. ಸ್ಪೇರ್ ವೀಲ್ ಬಂದು ನಿಮ್ಗೆ ಇಲ್ಲಿ ಕೊಡ್ತಾರೆ, ಟೂಲ್ಸ್ ಕೂಡ ಬರುತ್ತೆ ನಿಮಗೆ. ಹಾಗೆ ಕಾಷನ್ ಸ್ಟಿಕ್ಕರ್ ಬಂದುಬಿಟ್ಟು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಬೂಟ್ ಲ್ಯಾಂಪ್ ಬರಲ್ಲ, ಬೂಟ್ ಲ್ಯಾಂಪ್ ಇಲ್ಲಿ ಕೊಟ್ಟಿಲ್ಲ. ಹಾಗೆ ಕಾಷನ್ಸ್ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಡ್ರೈವರ್ ಸೈಡ್ ಡೋರಲ್ಲಿ ಏನೆಲ್ಲ ಆಫರ್ ಮಾಡ್ತಾ ಇದ್ದಾರೆ, ಇಂಟೀರಿಯರ್ ಏನೆಲ್ಲ ಫೀಚರ್ಸ್ ಬರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಕಂಪ್ಲೀಟ್ 4 ವಿಂಡೋಸ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಎಲೆಕ್ಟ್ರಿಕಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟು ನಾನು ಡೋರ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇಲ್ಲೇನೆಂದರೆ ನಿಮ್ಗೆ ಯಾವುದೇ ರೀತಿ ರಿಕ್ವೆಸ್ಟ್ ಸೆನ್ಸರ್ ಬಟನ್ ಬರಲ್ಲ. ಕೀ ಬಂದುಬಿಟ್ಟು ನಾರ್ಮಲ್ ಮೆಕ್ಯಾನಿಕಲ್ ಕೀ ಇರುತ್ತೆ, ಅದರಿಂದನೇ ಲಾಕ್ ಅನ್ಲಾಕ್ ನೀವು ಮಾಡ್ಕೊಳ್ಬೇಕಾಗುತ್ತೆ. ರಿಮೋಟ್ ಕೀ ಫಂಕ್ಷನ್ ಇದರಲ್ಲಿ ಬರಲ್ಲ. ಸೊ ಇಲ್ಲಿ ಬಂದು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಮಿರರ್ ಕೊಟ್ಟಿದ್ದಾರೆ, ಬಟ್ ಫೋಲ್ಡ್ ಬಂದುಬಿಟ್ಟು ಮ್ಯಾನ್ಯಲ್ ಮಾಡಬೇಕಾಗುತ್ತೆ ನೀವು. ಆಲ್ 4 ಪವರ್ ವಿಂಡೋ, ರೇರ್ ವಿಂಡೋ ಲಾಕ್ ಕೊಟ್ಟಿದ್ದಾರೆ ಚೈಲ್ಡ್ ಸೇಫ್ಟಿಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿ ಬಂದು ನಿಮಗೆ ಕೀ ಸ್ಟಾರ್ಟ್ ಬರುತ್ತೆ, ಪುಷ್ ಸ್ಟಾರ್ಟ್ ಬರಲ್ಲ. ಡ್ರೈವರ್ ಸೈಡ್ ಸೀಟ್ ಏನಿದೆ ಇದು 6 ವೇ ಅಡ್ಜಸ್ಟೇಬಲ್ ಇದೆ ಮ್ಯಾನ್ಯುಲಿ. ಫ್ರಂಟ್ ಟು ಬ್ಯಾಕು ರಿಕ್ಲೈನಿಂಗ್, ಹಾಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಅದೊಂದು ಬೆಸ್ಟ್ ಪಾರ್ಟ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕೀ ಸ್ಟಾರ್ಟ್ ಬರುತ್ತೆ. CNG ಪೆಟ್ರೋಲ್ ಸ್ವಿಚಬಲ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಹೆಡ್ಲೈಟ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ಟೇರಿಂಗ್ ಏನು ನೋಡ್ತಿದ್ದೀರಾ ಇದು ಬಂದು ಫಿಕ್ಸ್ಡ್ ಇರುತ್ತೆ, ಟಿಲ್ಟ್ ಟೆಲಿಸ್ಕೋಪಿಗೆ ಯಾವುದೇ ರೀತಿ ಆಪ್ಷನ್ ಬರಲ್ಲ. ಆ ಟಿಲ್ಟಿಂಗ್ ಫಂಕ್ಷನ್ನ ಹ್ಯುಂಡೈ ಅವರು ತೆಗೆದಿದ್ದಾರೆ. ಸೊ ಇದೇನಿದೆ ಇದು ಹೀಗೆ ಫಿಕ್ಸ್ ಆಗೇ ಇರುತ್ತೆ, ನಿಮಗೆ ಮೇಲೆ ಕೆಳಗೆ ಮಾಡಲಿಕ್ಕಾಗಲ್ಲ. ಸ್ಟೇರಿಂಗಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿ ನಿಮಗೆ ಲಿವರ್ನ ಕೊಟ್ಟಿಲ್ಲ ಅವರು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಕ್ಲಸ್ಟರಿಂದ ಇದು ಅನಲಾಗ್ ಪ್ಲಸ್ ಡಿಜಿಟಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. 3 ಇಂಚಸ್ ನಿಮಗೆ ಬಂದುಬಿಟ್ಟು ಕ್ಲಸ್ಟರ್ ಬರುತ್ತೆ, 3.5 ಇಂಚಸ್ ಸ್ಪೀಡೋಮೀಟರ್ ಬರುತ್ತೆ ವಿತ್ ಮಲ್ಟಿಪಲ್ ಇನ್ಫಾರ್ಮೇಷನ್, ನೀವು ನೋಡ್ತಾ ಇರ್ಬೋದು. ಅದರ ಕಂಟ್ರೋಲ್ ಬಂದುಬಿಟ್ಟು ನಿಮ್ಮ ರೈಟ್ ಸೈಡ್ ಸ್ಟೇರಿಂಗಲ್ಲಿ ಸಿಗ್ತಿದೆ. ಹಾಗೆ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಮಲ್ಟಿಮೀಡಿಯಾ ಕಂಟ್ರೋಲ್ ಇದೆ.
ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಮಲ್ಟಿಮೀಡಿಯಾ ಕಂಟ್ರೋಲ್ ಕೊಟ್ಟಿದ್ದಾರೆ. ಸ್ಟೇರಿಂಗಲ್ಲಿ ನಿಮಗೆ ಲೆದರ್ ರ್ಯಾಪ್ ಬರಲ್ಲ, ಇದು ನೀವು ಪಾರ್ಟ್ ಆಫ್ ದ ಆಕ್ಸೆಸರೀಸ್ ಪರ್ಚೇಸ್ ಮಾಡಬೇಕಾಗುತ್ತೆ. ಫ್ರಂಟ್ 2 ಡೋರಲ್ಲಿ ಮಾತ್ರ ನಿಮಗೆ ಸ್ಪೀಕರ್ಸ್ ಇದೆ, ರೇರಲ್ಲಿ ಬರಲ್ಲ. ಸ್ಪೀಕರ್ ಇದೆ, ಹಾಗೆ ನಿಮಗೆ ಸ್ಟೇರಿಂಗಲ್ಲಿ ಕಂಟ್ರೋಲ್ ಇದೆ, ಆದರೆ ಸ್ಕ್ರೀನ್ ಬರಲ್ಲ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಕೂಡ ನೀವು ಬಂದುಬಿಟ್ಟು ಆಕ್ಸೆಸರೀಸಾಗಿ ತಗೊಳ್ಬೇಕಾಗುತ್ತೆ. 9 ಇಂಚಸ್ ಸ್ಕ್ರೀನ್ನ ಆಫರ್ ಮಾಡ್ತಿದ್ದಾರೆ, ಅದು ವೈರ್ಲೆಸ್ ಆಂಡ್ರಾಯ್ಡ್ ಟು ಆಪಲ್ ಕಾರ್ಪ್ಲೇ ಸಪೋರ್ಟ್ ಕೂಡ ಇರುತ್ತೆ. ಸೊ ಕ್ಯಾಮರಾ ಹಾಗೆ ಸ್ಕ್ರೀನ್ ಎರಡೂ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರೋದು ಕಂಪ್ಲೀಟ್ ಸ್ಪೇಸ್ನ ಕೊಟ್ಟಿದ್ದಾರೆ, ಪ್ರೊವಿಷನ್ ಇದೆ, ಜಸ್ಟ್ ನೀವು ಸ್ಕ್ರೀನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಮಿಡಲಲ್ಲಿ AC ವೆಂಟ್ ವಿತ್ ಹಜಾರ್ಡ್ ಲೈಟ್, ಮ್ಯಾನ್ಯುವಲ್ AC ಕಂಟ್ರೋಲರ್ ಬರುತ್ತೆ. ಕೆಳಗಡೆ ನಿಮಗೆ ಸಮ್ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಹಾಗೆ ಟೈಪ್ ಸಿ ಹಾಗೆ 12 ವೋಲ್ಟ್ ಔಟ್ಪುಟ್ ಪವರ್ ಔಟ್ಲೆಟ್ ಕೂಡ ಕೊಟ್ಟಿದ್ದಾರೆ. ಇದು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಸಮ್ ಸ್ಪೇಸ್ ಇದೆ ಮೊಬೈಲ್ನ ಇಡಲಿಕ್ಕೆ, ಹಾಗೆ ಗ್ಲೋ ಬಾಕ್ಸ್ ಬರುತ್ತೆ. ಮಿಡಲಲ್ಲಿ ನಿಮಗೆ ಸೆಂಟರ್ ಮಿರರ್ ಬರುತ್ತೆ, ಹಾಗೆ ಫ್ರಂಟಲ್ಲಿ ಕೂಡ ನಿಮಗೆ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ರೀಡಿಂಗ್ ಲ್ಯಾಂಪ್ ಬಂದು ಹ್ಯಾಲೋಜಿನ್ ಇರುತ್ತೆ, ಇದು ರೇರಲ್ಲಿ ಕೂಡ ನಿಮಗೆ ರೀಡಿಂಗ್ ಲ್ಯಾಂಪ್ ಬರುತ್ತೆ. ಸೊ ಸೇಫ್ಟಿ ಅಂತ ನೋಡೋದಾದರೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ. ABS ವಿತ್ EBD ಕೂಡ ಬರುತ್ತೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಸ್ಪೀಡ್ ಸೆನ್ಸಿಂಗ್, ಡೋರ್ ಲಾಕ್, ಹಾಗೆ ಇಂಪ್ಯಾಕ್ಟ್ ಸೆನ್ಸಿಂಗ್, ಆಟೋ ಡೋರ್ ಅನ್ಲಾಕ್ ಕೂಡ ಬರುತ್ತೆ. ಇಮೊಬಲೈಸರ್ ಕೂಡ ಇರುತ್ತೆ, ಆ್ಯಂಡ್ ನಿಮಗೆ ಸೆಂಟ್ರಲ್ ಲಾಕಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದು ಅಲ್ಲದೆ ಹ್ಯುಂಡೈ ಪ್ರೈಮಲ್ಲಿ 3 ಇಯರ್ಸ್ 1 lakh ಕಿಲೋಮೀಟರ್ ವಾರಂಟಿ ಹ್ಯುಂಡೈ ಆ್ಯಸ್ ಎ ಕಾಂಪ್ಲಿಮೆಂಟ್ರಿಯಾಗಿ ಆಫರ್ ಮಾಡ್ತಿದೆ. ನೀವು ಬೇಕಂದರೆ 4th and 5th ಇಯರ್ 1,80,000 ಕಿಲೋಮೀಟರ್ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. 3 ಇಯರ್ಸ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಕಾಂಪ್ಲಿಮೆಂಟ್ರಿಯಾಗಿ ಬರುತ್ತೆ ನಿಮಗೆ. ಕಲರ್ ಆಪ್ಷನ್ ಅಂತ ನೋಡೋದಾದರೆ 3 ಕಲರ್ ಬರುತ್ತೆ. ಇವಾಗ ನಾವೇನು ನೋಡ್ತಿದ್ದೀವಿ ಇದು ವೈಟ್ ಕಲರ್ ಇದೆ, ಇದರಲ್ಲಿ ಸಿಲ್ವರ್ ಹಾಗೆ ಬ್ಲ್ಯಾಕ್ ಕಲರ್ ಕೂಡ ಬರುತ್ತೆ. 3 ಕಲರ್ ಆಪ್ಷನ್ ಬರೋದು, ಬೇರೆ ಯಾವುದೇ ಕಲರ್ ಬರಲ್ಲ ಇದರಲ್ಲಿ. ಸೊ ಎಕ್ಸ್-ಶೋರೂಮ್ ಅಂತ ನೋಡೋದಾದರೆ ಪ್ರೈಮ್ SD ಬಂದುಬಿಟ್ಟು ಎಕ್ಸ್-ಶೋರೂಮ್ ಸ್ಟಾರ್ಟ್ ಆಗೋದು 6,89,000ಇಂದ. ಆನ್ ರೋಡ್ ಬಂದು ನಿಮಗೆ ಬೆಂಗಳೂರಲ್ಲಿ 8,04,000ವರೆಗೂ ಹೋಗುತ್ತೆ, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಎಲ್ಲ ಸೇರಿ. ಹಾಗೆ ನೀವು ಪ್ರೈಮ್ HB ಅಂತ ಹೋದರೆ ಎಕ್ಸ್-ಶೋರೂಮ್ ಬಂದುಬಿಟ್ಟು 6,39,000ಇಂದ ಸ್ಟಾರ್ಟ್ ಆಗುತ್ತೆ, ಆನ್ ರೋಡ್ ಬಂದು 7,49,000ವರೆಗೂ ಬರುತ್ತೆ. ಇದು ಎರಡರ ಮಧ್ಯ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಬಂದುಬಿಟ್ಟು 55,000 ಬರುತ್ತೆ. ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಸೆಡಾನ್ ತೊಗೊಳ್ಬೇಕಾ ಇಲ್ಲಾಂದರೆ ಹ್ಯಾಚ್ಬ್ಯಾಕ್ ತೊಗೊಳ್ಬೇಕಾ ಅಂತ. ಸೆಡಾನಲ್ಲಿ ಬೆನಿಫಿಟ್ ಏನಪ್ಪ ಅಂದರೆ CNG ಟ್ಯಾಂಕ್ ಫಿಕ್ಸ್ ಮಾಡಾದ್ಮೇಲೆ ಕೂಡ ನಿಮಗೆ ಸಮ್ ಸ್ಟೋರೇಜ್ ಸ್ಪೇಸ್ ಬೆಟರ್ ಆಗಿರುತ್ತೆ ಬೂಟಲ್ಲಿ. ಹ್ಯಾಚ್ಬ್ಯಾಕಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಅದು ಬಿಟ್ಟರೆ ಫೀಚರ್ಸಲ್ಲಿ, ಇಂಜಿನ್ ಸ್ಪೆಕ್ಸಲ್ಲಿ, ಪವರಲ್ಲಿ ಎಲ್ಲದರಲ್ಲೂ ಎರಡು ಸೇಮೇ ಬರುತ್ತೆ. ಸೊ ಪ್ರಾಕ್ಟಿಕಲಾಗಿ ನೋಡೋದಾದರೆ ಸೆಡಾನ್ ಬೆಟರ್ ಆಪ್ಷನ್ ಆಗಿರುತ್ತೆ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಡಿಸಿಷನ್ ಮೇಲೆ. ಸೊ ಇದಾಗಿತ್ತು ಪ್ರೈಮ್ನ ಕಂಪ್ಲೀಟ್ ರಿವ್ಯೂ. ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇದೇ ರೀತಿ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮದು ಏನಾದರೂ ಕ್ವಶನ್ ಇದ್ದರೆ ಅದು ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ಅದರಲ್ಲಿ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.